ಈಗ ಮತ್ತೊಬ್ಬ ಉಪನ್ಯಾಸಕರಾದಂತಹ HR ರಂಗನಾಥ್, ಪಬ್ಲಿಕ್ ಟಿವಿ ಬೆಂಗಳೂರು ಇವರಿಂದ ಉಪನ್ಯಾಸ. ಪಬ್ಲಿಕ್ ಟಿವಿ ರಂಗಣ್ಣನೆಂದೇ ಪ್ರಸಿದ್ಧರಾಗಿರುವ ಸುದ್ದಿ ಸಂಪಾದಕರಾದ ಶರಣ ಹೆಬ್ಬಾಲೆ ರಾಮಕೃಷ್ಣ ರಂಗನಾಥ್ ಅವರು ಮಾಧ್ಯಮ ವಲಯದಲ್ಲಿ ತುಂಬಾ ಜನಪ್ರಿಯ ಹೆಸರು. ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ನಲ್ಲಿ ದೋಣಿ ಮಾಡಿ ಬಿಡುತ್ತಿದ್ದ ಬಾಲಕ ಇಂದು ನ್ಯೂಸ್ ಲೋಕದ ನಾವಿಕರಾಗಿದ್ದಾರೆ. ಹಿಂದೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದಾಗ ಎಲೆಮರೆಯ ಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ಸಮಾಜ ಸೇವೆ ಮಾಡುತ್ತಿದ್ದ ಜನಸಾಮಾನ್ಯರನ್ನು ಗುರುತಿಸಿ ವರ್ಷದ ವ್ಯಕ್ತಿ ಎಂದು 1 ಲಕ್ಷ ರೂಪಾಯಿಗಳೊಂದಿಗೆ ಗೌರವಿಸುತ್ತಿದ್ದರು. ಅವ್ರು ನನ್ನ ಜೊತೆನೆ ಕಂಪೀಟ್ ಮಾಡ್ತಾರೆ. ನಾನು ದಿನ 1 ಗಂಟೆಗೆಲ್ಲ ಮಾತಾಡ್ತೀನಿ ರಾತ್ರಿ ಟಿವಿಲಲ್ವಾ. ಅವನು ನನ್ನ ಜೊತೆ ಕಾಂಪಿಟೇಷನ್ಗೆ ಹಿಡಿದ್ರೆ ಬಿಡಕ್ಕಾಗಲ್ಲ. ಅದನ್ನು ಪೂಜ್ಯ ಗುರುಗಳಿಗೆ ನಮಸ್ಕಾರ ಹೇಳಿ ಪ್ರಾರಂಭ ಮಾಡ್ತೀನಿ. 10 ವರ್ಷ 7-8 ವರ್ಷ ಕಳೆದ ಮೇಲೆ ತರಳಬಾಳು ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ನಾನು ಬರೋ ಹಂಗಾಗಿದೆ. ಮಧ್ಯದಲ್ಲಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಉತ್ತರಗಳನ್ನು ಕೆಲವು ಸರಿ ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಆದರೆ 10 ವರ್ಷನೋ 8 ವರ್ಷನೋ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದಾಗ ನೋಡಿದ್ದು 2 ಅಥವಾ 3 ಬದಲಾವಣೆ ಆಗದೇ ಇರೋದು. ಒಂದು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮಚಿತ್ತವನ್ನು ಕಾಪಾಡಿಕೊಂಡು ಹಾಗೇ ಇರ್ತಾರೆ, ಎಲ್ಲರನ್ನೂ ನೋಡಿಕೊಂಡು. ಎರಡನೇದು, ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದೆ. ಇದು ಅವತ್ತಿಗೂ ಚೇಂಜ್ ಆಗಿರಲಿಲ್ಲ, ಇವತ್ತಿಗೂ ಆದಂಗಿಲ್ಲ ನನಗೆ. ಮೂರನೇದು, ಚಪ್ಪಾಳೆ ಹೊಡಿಬೇಡಿ ಇದಕ್ಕೆ, ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು, ಈ ಊರಲ್ಲೂ ಹಂಗೆ ಕೂತಿದ್ದೀರಿ. ಬಹಳ ಆಶ್ಚರ್ಯ ನನಗೆ. ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈಕಾಲಿಗೆ ಬಿದ್ದರೂ ಕೂತ್ಕೊಳ್ಳದೆ ಇರೋ ಜನ. ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ 3 ನಿಮಿಷ ಮಾತಾಡ್ತಾ ಇದ್ರೆ 16 ಸರಿ ಮೊಬೈಲನ್ನ ತಿರುಚೋ ಅಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯಪ್ಪ. ಇಲ್ಲ ನೀವು ತುಂಬಾ ಒಳ್ಳೆಯವರು, ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟು. 2ರಲ್ಲಿ 1 ಯಾವುದೋ ಗೊತ್ತಿಲ್ಲ. ನಮ್ಮ ಮಿತ್ರರು ಕೇರಳದ ಅಧಿಕಾರಿಯಾಗಿರುವಂಥವ್ರು ನಮ್ಮ ಮೀಡಿಯಾ ಬಗ್ಗೆ ಏನೋ ಒಂದಷ್ಟೆಲ್ಲ ಹೇಳಿದ್ದಾರೆ. ಈಗೇನು ಅಲ್ಟಿಮೇಟ್ಲಿ ನಾವು ಒಳ್ಳೆಯವರ ಕೆಟ್ಟವರ? ಯಾರು ಕೆಟ್ಟವರಿಲ್ಲ, ಯಾರೂ ಒಳ್ಳೆಯವರಿಲ್ಲ. ಒಳ್ಳೆಯವರಾಗೋದು ಅಥವಾ ಕೆಟ್ಟವ್ರು ಆಗೋದನ್ನ ನಾವೇ ತೀರ್ಮಾನ ಮಾಡ್ಕೋಬೇಕು. ಅದನ್ನು ಇನ್ನೊಬ್ರು ನಮ್ಮನ್ನು ಒಳ್ಳೆಯವರು ಮಾಡಿಬಿಡ್ತಾರೆ ಅಂತಾನೋ, ಅವನು ಬಂದು ನನ್ನನ್ನು ಕೆಟ್ಟವನು ಮಾಡಿಬಿಟ್ಟ ಅಂತಾನೋ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಅವನು ಬಂದು ಗುಂಡು ಹಾಕು ಅಂತ ಹೇಳ್ತಾನೆ, ಗುಂಡು ಹಾಕಿದ್ನ ಅಂತಾನೆ. ಅವನು ಬಂದು ಕಳತನ ಮಾಡು ಅಂತ ಹೇಳಿದಾನೆ, ಕಳತನ ಮಾಡಿರೋದ್ನ ಅಂತಾನೆ. ಕ್ಷೇತ್ರದಲ್ಲಿರೋರು ಮೇಲಿಂದ ಇಳಿದು ಬಂದಿರೋರು ಅಲ್ಲ. ಮಾಧ್ಯಮ ನಿಮ್ ತರಾನೇ ಸಮಾಜದ ಇನ್ನೊಂದು ಭಾಗ ಅಷ್ಟೇ. ರೈತಾಪಿ ವರ್ಗ ಹೆಂಗಿದೆಯೋ, ಅಥವಾ ಸರ್ಕಾರಿ ನೌಕರರ ವರ್ಗ ಹೇಗಿರುತ್ತೋ, ಅಥವಾ ವಕೀಲರ ವರ್ಗ ಹೇಗಿರುತ್ತೋ, ಡಾಕ್ಟರ್ ಹೆಂಗಿರ್ತಾರೋ ಹಂಗೆ ಮಾಧ್ಯಮದವರು ಅಷ್ಟೇ. ಅವ್ರೇನು ಮೇಲಿಂದ ಇಳಿದು ಬಂದಿಲ್ಲ. ಅವರು ಶ್ರೀಸಾಮಾನ್ಯರೇ. ಅವ್ರ ದೇಹದಲ್ಲೂ ರಕ್ತ ಮಾಂಸ ಅದೇನೆ, ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಹಾಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಾನೋ ಅಥವಾ ಅವ್ರು ಮಾಡಿದ್ದೆಲ್ಲ ತಪ್ಪಾಗ್ತಾ ಇದೆ ಅಂತಾನೋ ಪರಿಭಾವಿಸ್ಬೇಕಾದ ಅವಶ್ಯಕತೆನೇ ಇಲ್ಲ. ನನಗಿದು 35, 38, 40 ವರ್ಷದ ಹತ್ತಿರದ ಅನುಭವ ನನಗೀಗ. ಮಾಧ್ಯಮ ಆರಂಭ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ. ನನ್ನ ನಿಲುವು ಒಂದಿದೆ, ಆ ನಿಲುವು ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ. ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ, ಅವ್ರು ಇನ್ನೊಂದು ಪ್ರಕಾರ ಮಾಡ್ತಿದ್ದಾರೆ. ಇವತ್ತು ಮಾಧ್ಯಮ ಅಂದ್ರೆ ಹಳೆ ಕಾಲದ ಮಾಧ್ಯಮ ಅಲ್ಲ. ಪತ್ರಿಕೆ ಇದ್ದಾಗ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದಿದ್ದೇ ಸತ್ಯ, ಪರಮ ಸತ್ಯ. ಅದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನಂತರ ಆಕಾಶವಾಣಿ ಕೇಳಿಸ್ಕೊಂಡು ಕೂತಿದ್ದಾಗ ಆಕಾಶವಾಣಿಲಿ ಬಂದಿದ್ದೇ ಸತ್ಯ. ಅದಾದ್ಮೇಲೆ ಟಿವಿಲಿ ಬಂದ ಮೇಲಂತೂ ಟಿವಿಲಿ ಬಂದಿದ್ದೇ ಸತ್ಯ. ಈಗ ಸೋಷಿಯಲ್ ಮೀಡಿಯಾಲ್ ಬಂದಿದ್ದೆಲ್ಲ ಸತ್ಯ.
ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಸತ್ಯ ಯಾವುದೋ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೆ. ಅವರು ಮಾಧ್ಯಮದಲ್ಲಿ ಸಾಮಾಜಿಕ ಮಾಧ್ಯಮದ್ದು ಅಂದ್ರೆ ಈ ಸಮೂಹ ಮಾಧ್ಯಮದ ಕತೆ ಹೇಳ್ತಿದ್ರು. ನನ್ನ ಹತ್ರ ಒಂದು ಸಣ್ಣ ಫೋನ್ ಇದೆ, ನಂಗೆ ಬಹಳ ಜನ ಕೇಳ್ತಾರೆ, ಸರ್ ಇನ್ನೂ ಆ ಫೋನಲ್ಲೇ ಇದ್ದೀರಾ ಸರ್ ಅಂತ. ನಿನಗೇನಾದ್ರು ಸಮಸ್ಯೆ ಆಗಿದ್ರೆ ಬೇರೆ ತಗೋತೀನಿಪ್ಪ ಅಂತಂದೆ. ಇಲ್ಲ ಸರ್ ನೀವು ಇಟ್ಕೊಳ್ಳಿ ಸರ್ ಅಂತಂದ. ಬಹಳ ಸಂತೋಷ ಅಂತ, ಯಾಕೆಂದ್ರೆ ಅದರಲ್ಲಿ ಅದೇನೋ ಫೇಸ್ಬುಕ್ಕು, ಅದೇನೋ ವಾಟ್ಸಪ್ಪು, ಅದೇನೋ ಇನ್ಸ್ಟಾಗ್ರಾಮು, ಆಮೇಲೆ ಅದೇನೋ ಯೂಟ್ಯೂಬು, ಇದೆಲ್ಲ ಯಾವುದು ಬರೋಲ್ಲ. ನನ್ನ ಆಪ್ತ ಗೆಳೆಯರುಗಳು ಕೆಲವರು ಕೇಳ್ತಾರೆ, ಮತ್ತೆ ಯಾಕೆ ಇಟ್ಕೊಂಡಿದ್ದೀಯಾ ಅಂತ. ನನಗೆ ಅದ್ರಲ್ಲಿ 2 ಬಟನ್ ಗೊತ್ತಿದೆ, ಒಂದು ಹಸಿರುದು ಇನ್ನೊಂದು ಕೆಂಪುದು. ಒತ್ತೀನಿ ಅಷ್ಟೇ, ನನಗೆ ಸಾಕದು. ಒಂದು SMS ಬರುತ್ತೆ ಅದರಲ್ಲೂ ಓಕೆ ಎಸ್ ಥ್ಯಾಂಕ್ ಯು ಅಂತ ಬಿಟ್ಬಿಡ್ತೀನಿ. ನಾನು ವಿಪರೀತ ಕಮ್ಯುನಿಕೇಶನ್ ಮಾಡಲ್ಲ. ಈಗ ಹೇಳಿದ್ರು ಮೊಬೈಲು ಅಂತ. ಮೊಬೈಲ್ ಹೆಂಗೆ ಗೊತ್ತಾ ನಿಮಗೆ? ನಮ್ಮ ಮನೆಯಲ್ಲಿರೋ ಚಾಕು ಇತ್ತಂಗೆ. ಈ ಚಾಕುನ ನೀವು ತರಕಾರಿ ಕತ್ತರಿಸಕ್ಕೂ ಬಳಸ್ಕೋಬಹುದು, ಬೇಜಾರಾದಾಗ ಕೈಯನ್ನು ಕತ್ತರಿಸ್ಕೋಬಹುದು. ಮೊಬೈಲು ಅಷ್ಟೇ, ಬಹಳ ಅದ್ಭುತವಾದ ಜ್ಞಾನವನ್ನು ನೀವು ಅದರಿಂದ ಸಂಪಾದನೆ ಮಾಡಬಹುದು. ಮತ್ತು ಸ್ವಲ್ಪ ಯಾಮಾರಿದ್ರೆ ಅದರಿಂದ ಹಾಳಾಗಿ ಹದಗೆಟ್ಟು ಹೊಟ್ಟೋಗ್ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಮತ್ತೆ ಆಯ್ಕೆ ಯಾರ ಹತ್ರ ಇದೆ? ಈಗ ಒಳ್ಳೆಯವರ ಕೆಟ್ಟವರ ಆಗಕ್ಕೆ ಯಾರ ಹತ್ರ ಇದೆ? ಏನ್ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದೀರಿ? ಯಾರ ಹತ್ರ ಇದೆ? ನಿಮ್ಮ ಹತ್ರನಾ ನಮ್ಮ ಹತ್ರನಾ? ಅದೇ ಕರೆಕ್ಟ್. ಒಂದ್ಸರಿ ಎಲ್ಲ ಮೊಬೈಲ್ ತಕೊಂಡು ನೋಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು, ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಅವ್ರು ಹೇಳ್ದಂಗೆ ನಮ್ಮನ್ನು ಕೇಳಕ್ ಜನ ಇದ್ದಾರೆ, ಕೇಳ್ತಾರೆ ಇದನ್ನ ಯಾಕೆ ಹಾಕಿದೆ ಅಥವಾ ಕೇಸ್ ಹಾಕ್ತಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನ್ ಬಂದಿದೆ, ನಮ್ಮನ್ನು ಕೇಳೋರು ಯಾರು ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ. ಹಾಗಾಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದ್ರೆ ಏನು? ಈ ಮಾಧ್ಯಮ ಹುಟ್ಟಿದ್ದು ಎಲ್ಲಿಂದ? ಸಮಾಜದಿಂದ. ಸಮಾಜ ಏನಾಗಿದೆ? ಸಮಾಜನು ಬಹಳ ಸ್ವಾರ್ಥಿ ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ, ಸ್ವಾರ್ಥದ ಸಮಾಜ. ಒಬ್ಬ ದುಡ್ಡು ಮಾಡೋ ವ್ಯಕ್ತಿ ನನ್ನ ಹತ್ರಕ್ಕೆ ಒಂದ್ಸರಿ ಬಂದಾಗ ನಾನು ಕೇಳಿದೆ, ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ? ಸುಮಾರಾಗಿ ಮಾಡಬೇಕು ಅಂತ ಆಸೆ ಇದೆ ಅಂತ. ಅಲ್ಲ ಸುಮಾರು ಅಂದ್ರೆ ಒಂದು ಐಡಿಯಾ ಕೊಡು ಅಂತ. ಇಲ್ಲ, ಉತ್ತರ ಇಲ್ಲ. ಒಂದು 5,000 ಮಾಡಿದ್ರೆ ಸಾಕ ಅಂದೆ. 5,000 ಏನು ರೂಪಾಯಲ್ಲ, 5,000 ಕೋಟಿ. ಯಾಕೆ ಯಾರು ಎಲ್ಲ ಗಾಬರಿ ಆಗೋದ್ರೆ? ಮಾಡಿದ್ರೆ ಸಾಕ ಅಂತ ಕೇಳಿದೆ. ಸಾಕಾಗ್ಬೋದು ಅಂತಂದ್ರು. ಏನ್ ಮಾಡ್ತೀರಿ ಅದು ಇಟ್ಕೊಂಡು ಅಂತ? ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ನಾಳೆ ಏನ್ ತಿನ್ನಕ್ಕಾಗಲ್ಲ. ದಿನ ಬೆಳಿಗ್ಗೆ ಹೊಸ ಶರ್ಟ್ ಹಾಕೊಂಡ್ರು ವರ್ಷಕ್ಕೆ 365 ಶರ್ಟ್. ಹಬ್ಬ ಅಂದ್ರೆ 5,000 ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದ್ರೂ ನನ್ನ ಹತ್ರ 5,000 ಕೋಟಿ ಇದೆ ಅನ್ನೋ ಕಾರಣಕ್ಕೆ 5,000 ಕೋಟಿ ವ್ಯಾಲ್ಯೂದು ಕಾರ್ ಇಲ್ಲ. ಕಾರ್ಗೆ ಹಬ್ಬ ಅಂದ್ರೆ ಹೈಯೆಸ್ಟ್ ಕಾರ್ ವ್ಯಾಲ್ಯೂ 15 ಕೋಟಿನೋ 20 ಕೋಟಿನೋ. ಅದ್ರ ಮೇಲೆ ಕಾರ್ ಇಲ್ಲ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ಬಟ್ ಕಾರ್ ಇಲ್ಲ. ಹೊಲಿ ಹೋಟ್ಲಿಗೆ ಹೋಗೋಣ ಅಂದ್ರೆ ಎಷ್ಟೇ ದುಡ್ಡು ಇರಲಿ, ಆ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದ್ರೆ 3 ಲಕ್ಷನೋ 2 ಲಕ್ಷನೋ. ಬಹಳ ದೊಡ್ಡ ಹೋಟ್ಲು ಅಂತಂದ್ರು. ವಿಮಾನಕ್ಕೆ ಹೋದ್ರೆ ಅದು ಯಾವ್ದೋ ಬಿಸ್ನೆಸ್ ಕ್ಲಾಸೋ, ಅದೇನು ಎಕ್ಸಿಕ್ಯೂಟಿವ್ ಕ್ಲಾಸೋ, ಯಾವ್ದೋ ಒಂದು ಕ್ಲಾಸು. ಅದಾದ್ಮೇಲೆ ಕ್ಲಾಸ್ ಇಲ್ಲ. ಇವನ ಹತ್ರ 5,000 ಕೋಟಿ ಅಂತ ಹೇಳ್ಬಿಟ್ಟು ಅವ್ನು ಪೈಲಟ್ ಏನ್ ಕರ್ಕೊಂಡೋಗ ಒಂದು ತೊಡೆ ಮೇಲೆ ಕೂರಿಸ್ಕೊಳ್ಳಲ್ಲ, ಅವನೇನ್ ಕೂರಿಸ್ಕೊಳ್ಳಲ್ಲ. ಏನ್ ಮಾಡ್ತೀಯ ದುಡ್ಡನ್ನ ಅಂದೆ. ನಿಮ್ಗೆ ಅವೆಲ್ಲ ಅರ್ಥವಾಗಲ್ಲ ಅಂದ. ಬಹಳ ಕರೆಕ್ಟ್ ಅಂದೆ, ಬಹಳ ಕರೆಕ್ಟ್. ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅದು. ಯಾಕೆ ನಮ್ಮ ರೈತಾಪಿ ಜನನ ನಾವು ಮುಗ್ಧರು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಕತೆಗಳಲ್ಲಿ, ಕವನಗಳಲ್ಲಿ, ಹಾಡುಗಳಲ್ಲಿ, ಮತ್ತೊಂದರಲ್ಲಿ ಮಗದೊಂದರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನ ಮುಗ್ಧರು ಅಂದ್ರೆ ದುಡಿತದ ಆತುರದಲ್ಲಿ ಅವ್ರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರೋದೇ ಇಲ್ಲ, ಅವ್ರಿಗೆ ಬರೋದೇ ಇಲ್ಲ ಅದು. ಅದಕ್ಕೆ ಅವ್ರು ಹಂಗಿರ್ತಾರೆ. ಹೋದ ತಕ್ಷಣ ಮಲ್ಕೋತಾರೆ ಸಂಜೆ ಹೊತ್ತಲ್ಲಿ ನೆಮ್ಮದಿ ಆಗತ್ಲ ಕಡೆಗೆ. ನಮ್ಗೆ ಹಂಗಲ್ಲ, ಮಾಡ್ತಾನೇ ಇರ್ತೀವಿ, ಏನಕ್ಕೇನು ಗೊತ್ತಿಲ್ಲ. ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ, ಪೇಪರ್ನವರೋ ಟಿವಿನವರೋ ಯಾರು ಹಾಕೊಳ್ಳಿ,
ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ತರ ಇರಬೇಕು ಅಂತ ನಿರೀಕ್ಷೆ ಹೆಂಗ್ ಮಾಡ್ತೀರಿ? ಟಿವಿನವ್ರೇನು ಸ್ವಾರ್ಥಿಗಳಲ್ವೇನು? ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ? ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನ ನೀವು? ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದೇನೆ. ನಮ್ಮ ದೇಶ ಕೆಟ್ಟ ದೇಶ ಅಲ್ಲ, ನಮ್ಮ ದೇಶಕ್ಕೇನು ಕೊರತೆ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಒಳ್ಳೆ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ. ನಾನು ತುಂಬಾ ದೇಶ ನೋಡ್ಬಿಟ್ಟಿದ್ದೀನಿ, ಮತ್ತೆ ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ. ನಾನು ನೋಡಿದ್ದೀನಿ. ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆನೂ ಇಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ, ನಾವೆಲ್ಲರೂ ನಮ್ಮನ್ನು ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ. ನಾವು ಯಾರೂ ಚಿಂತೆ ಮಾಡ್ತಿಲ್ಲ. ಅದರ ಪರಿಣಾಮ ಸಮಾಜ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ. ಇವತ್ತು ಆ ಸೋಷಿಯಲ್ ಮೀಡಿಯಾನಲ್ಲಿ ಏನಪ್ಪಾ ಅಂತಂದ್ರೆ, ಅವನು ಎಷ್ಟು ಕೋತಿ ತರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವ್ನು ಟ್ರೈ ಮಾಡ್ತಾನೆ. ಲೆಕ್ಕ ಹಾಕಲಿ, ಅವನು ಹೈಯೆಸ್ಟ್ ಕೋತಿ ತರ ಆಡ್ಬೇಕು. ಅವನು ಕೆಟ್ಟದ್ದನ್ನು ಏನೇನೋ ಮಾಡ್ಬೇಕು. ಅವನು ಅದನ್ನು ನಾವು ನೋಡಬೇಕು. ಒಂದು ಖ್ಯಾತ ಹೆಣ್ಣು ಮಗಳು ಫಿಲಂ ತಾರೆ ಆಕ್ಸಿಡೆಂಟಲ್ ಹೋಗ್ಬಿಟ್ಟಿದ್ದಾಳೆ. ಆಕೆಯ ಮನೆಯ ಸುತ್ತಲೂ ಆಕೆದೇನೋ ಜಗಳ ನಡೀತಿದೆ. ಅದಕ್ಕೆ ಆಕೆಯ ಮನೆಯ ಸುತ್ತಲೂ ಸಂಸ್ಕಾರ, ಆಕೆಗೆ ಇದು ನಿಧನ ಆದ್ಮೇಲೆ ಆಗಿರೋ ಕಾರ್ಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಭೂತ ಪಿಚಾಚಿ ತಿರುಗ್ತಾ ಇದೆಯಂತೆ. ಅದಕ್ಕೆ ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆಯಂತೆ. ಅದಕ್ಕೆಲ್ಲ ಶಾಂತಿ ಆಗ್ಬೇಕು ಅಂತ. ಇದು ಒಂದು ಕತೆ. ಟಿವಿನಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಅವತ್ತಿನ ದಿನಾನೇ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ, ನನ್ನ ಭ್ರಮೆ. ನಾನು ಮಾತಾಡಕ್ ಟಿವಿಲಿ ಕೂತ್ರೆ ಜನ ಹಂಗೆ ಕುತ್ಕೊಂಡು ನೋಡ್ಬಿಡ್ತಾರೆ ಅಂತ ನನ್ನ ಭ್ರಮೆ. ಯಾಕಂದ್ರೆ ನನ್ಗೆ ಹಂಗೆ ಹೇಳಿದ್ದಾರೆ, ಸಾರ್ ಏನ್ ಸಾರ್ ಮಾತಾಡ್ತೀರಿ, ಸರ್ ಏನ್ ಚೆನ್ನಾಗಿ ಹೇಳ್ತೀರಿ, ಸರ್ ಏನ್ ಚೆನ್ನಾಗಿ, ಲಾಸ್ಟಲ್ಲಿ ಹೇಳೋದೇನು ಗೊತ್ತಾ, ಚೆನ್ನಾಗಿ ಬೈತೀರಿ ಬಿಡಿ ಸರ್ ಅಂತಾರೆ. ನಾನೇನು ಅನ್ಕೊಂಡಿದ್ದೆ, ಇಲ್ಲ ನನ್ನನ್ನು ನೋಡ್ತಾರೆ ಅನ್ಕೊಂಡು. ಈ ಕಾರ್ಯಕ್ರಮ ಆಗಿದ್ದ ನೆಕ್ಸ್ಟ್ ಕಾರ್ಯಕ್ರಮ ನಂದು. SLC ಮಕ್ಕಳು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇವೆ. ಆ ಮಕ್ಕಳ ಜೊತೆ ಕೂತ್ಕೊಂಡು ಹೆಂಗೆ ನೀವು ಪ್ರೆಷರ್ಗೆ ಸಿಕ್ಕಾಕೊಳ್ಳದೆ ಎಕ್ಸಾಮ್ ಬರೀಬೇಕು ಅಂತ ಮಕ್ಕಳ ಜೊತೆ ಪ್ರೋಗ್ರಾಮ್ ಮುಗಿಸಿ ಆಚೆ ಬಂದ್ರೆ ನನ್ನ ಮೊಬೈಲ್ಗೆ ಒಂದು 4-6 ಮೆಸೇಜು. ಬಹಳ ಚೆನ್ನಾಗಿತ್ತು ರಂಗನಾಥ್ ಅಂತ. ನಾನೇನು ಅನ್ಕೋಬೇಕು, ಚೆನ್ನಾಗಿದೆ ಅನ್ಕೋಬೇಕು. ವಾರ ಕಳೆದ ಮೇಲೆ ನಮ್ಮ ಟಿವಿನಲ್ಲಿ ಯಾವ್ಯಾವ ಕಾರ್ಯಕ್ರಮನ ಎಷ್ಟೆಷ್ಟು ಜನ ನೋಡಿದ್ರು ಅನ್ನಕ್ಕೆ ರೇಟಿಂಗ್ ಅಂತ ಕೊಡ್ತಾರೆ. ಅದನ್ನು ಬಂತದು. ಅದು ಬಂದಾಗ ಅದೆಷ್ಟೋ ಪಾಯಿಂಟ್ಸ್ ತರ ಕೊಡ್ತಾರೆ. ನಾನು ನಿಮ್ಗೆ ಜನರದ್ದು ಎಷ್ಟು ಜನ ನೋಡಿದ್ದಾರೆ ಅನ್ನೋ ಥರ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಷ್ಟೇ, ಪರಿವರ್ತನೆ ಮಾಡಿ. ನಮ್ದು SLC ಕಾರ್ಯಕ್ರಮ 1000 ಜನ ನೋಡಿದ್ರೆ, ಭೂತದ ಕಾರ್ಯಕ್ರಮನ 10,000 ಜನ ನೋಡಿದ್ರು. ಎಲ್ಲಿಂದ ಬಂತಿದ್ದು? ಸಮಾಜದಿಂದಾನೇ. ಹಂಗಾಗಿ ಆಯ್ಕೆನ ನಾವು ಮಾಡ್ಕೋಬೇಕು. ನನಗೇನು ಬೇಕು? ಪುಕ್ಕಟ್ಟೆ ಸಣ್ಣ ಹಣಕಾಸು ಸಂಸ್ಥೆಯ ವ್ಯಕ್ತಿಗಳು ನಮ್ಮ ಊರಿಗೆ ಬಂದ್ಬಿಟ್ಟು ಇದು ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಕೊಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಕಂಡು ಕಡೆಲ್ಲ ಬಗದು ಜೋಬಳಿಗೆ ಹಾಕೊಂಡು ಕೂತ್ಬಿಟ್ಟು ಆಮೇಲೆ ಲಬ ಅಂತಂದ್ರೆ ಯಾವನ್ ಕೇಳಕ್ ಬರ್ತಾನೆ? ಆಯ್ಕೆ ಯಾರ ಕೈಯಲ್ಲಿದೆ? ನಿಮ್ ಕೈಯಲ್ಲಿದೆ. ನೀವು ತಗೋಬಾರ್ದು. ನಿಮಗ್ ಶಕ್ತಿ ಇಲ್ಲದೆ ಇದ್ದಾಗ ಮುಟ್ಕೂಡ್ದು ಅದನ್ನ. ಸಿಂಪಲ್. ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಹಾಸಿಗೆ ಚಾಚಿದಷ್ಟು ಕಾಲ್ ಚಾಚು ಅಂತಂದಂಗೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದಂಗೆ ಚಾಚ್ಕೊಂಡು ಸುಮ್ಮನೆ ಇರ್ಬೇಕು. ತಗೊಂಡು ಒಯ್ಯೋ ಅಂತ ಯಾವನ್ ಕೇಳ್ತಾನೆ? ಅದಕ್ಕೋಗಿ ನಾನು ಸಾಯ್ತೀನಿ ಅಂತ. ಹುಟ್ಟಿರೋದು ಸಾಯಕ್ಕೇನು? ಯಾಕೆ ಸಾಯ್ಬೇಕು ನಾವು? ಮೊನ್ನೆ ಮುಖ್ಯಮಂತ್ರಿಗಳು ಅದಕ್ಕೆ ಕಾನೂನು ತರಬೇಕು ಅಂತಂದಾಗ, ಅದ್ರ ಚರ್ಚೆಗಳು ನಡೀತಿದ್ದಾಗ ನಾನು ಒಂದು ಮಾತು ಕೇಳಿದೆ ಅವ್ರನ್ನ. ಕಾಸು ಕೊಟ್ಟು ಅವ್ನು ಕೊಡಲ್ಲ ಅಂತಂದವನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕಾನೂನು ಯಾಕೆ ತರಬೇಕು ಅಂತ. ಯಾರಿದ್ರದ್ದು ಆಯ್ಕೆ ಮಾಡ್ಕೋಬೇಕೀಗ? ನಾವೇನ್ ಮಾಡ್ತೀವಿ ಮಾಧ್ಯಮದಲ್ಲಿ? ಮುಗ್ಧ ರೈತನ ಆತ್ಮಹತ್ಯೆ, ಮೈಕ್ರೋ ಫಿನಾನ್ಸ್ನವರ ಕಿರುಕೊಳ್ಳಕ್ಕೆ ಆತ್ಮಹತ್ಯೆ ಅಂತ ಹಾಕಿ ಬಹಳ ಜನಕ್ಕೆ ಇನ್ನಷ್ಟು ಸಾಲ ತಗೊಳಂಗ್ ಮಾಡಿಟ್ಬಿಟ್ಟಿರ್ತೀವಿ ಬೇಕಾದ್ರೆ. ಹಾಗಾಗಿ ಮಾಧ್ಯಮಗಳು ಅಂದ ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ. ನಾವು ಹೇಳಿದ್ದೆಲ್ಲ ಸತ್ಯ ಅನ್ನೋ ಅಲ್ಲ, ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತಾನೂ ಅಲ್ಲ. ಅದು ಸತ್ಯ ಅನ್ನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿರ್ಬೇಕು. ಇನ್ಯಾವನೋ ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಈಗ ಅವ್ರು ಹೇಳಿದ್ರಲ್ಲ ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ನಂಬ್ಕೋತಾರೆ ಅಂತ.
ಈಗ ಏನು ಬೇಡ, ಈಗ ಸುಮ್ಮನೆ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲ, ಒಂದೆರಡು ನಿಮಿಷ ಸ್ವಲ್ಪ ಯಾಕೋ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಒಂಚೂರು ನೀರು ಕುಡಿದ್ಬಿಟ್ಟು ಅಲ್ಲೊಂದು ಕುರ್ಚಿಲಿ ಹೋಗ್ಬಿಟ್ಟು ಒಂದು 2 ನಿಮಿಷ ಸ್ವಲ್ಪ ಹಿಂಗೆ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ, ಮುಗೀತಂತೆ ರಂಗನಾಥ್ ಕತೆ, ಮುಗೀತು. ಹಂಗನ್ಬಿಟ್ಟು ಒಬ್ಬ ಇನ್ಯಾವನು ಆಗ್ತಾನೆ, ಅದನ್ನು ಊರಲ್ಲೆಲ್ಲ ನಂಬ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಹೋಗೋದು ಬೇಡ ಅನ್ಸಿದ್ರು ನೀನು ಹೋಗಪ್ಪ ಅನ್ನೋ ಸ್ಟೇಜಿಗೆ ತಂದಿಟ್ಬಿಡ್ತಾನೆ ನನ್ನನ್ನು. ಇದು ನಮ್ಮ ಹಣೆ ಬರಹ. ಈ ಪರಿಸ್ಥಿತಿಗೆ ಇವತ್ತು ಒಂದು ಮಾತನ್ನ ಹೇಳಿ ನಿಮಗೆ ನಾನು ನನ್ನ ಮಾಧ್ಯಮದ ವಿಚಾರ ಮುಗಿಸ್ತೀನಿ. ನಾವೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ, ನಮ್ಮ ಲೆವೆಲಲ್ಲಿ ನಾವೇನ್ ಬೇಕಾದ್ರೂ ಆಗಿರ್ಲಿ, ದುಡ್ಡಲ್ಲ, ದುಡ್ಡು ಬಿಟ್ಟು ಹಾಳಾಗ್ಲಿ, ಅದು ದುಡ್ಡು ಒಂದೇ ಅಲ್ಲ ನಾನು ಮಾತಾಡೋದು. ಜೀವನದಲ್ಲಿ ನಾವು ಮೇಲೆ ಬಂದಿದ್ದೀವಿ, ತಂದೆ ಆಗೋ ತಾಯಿ ಆಗೋ ನಾವು ಪಾಲಿಸ್ಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿರ್ತೀವಿ. ತಾಯಿ ತಂದೆ ಆಗಿ ಮಕ್ಕಳಿಗೆ ಮದುವೆ ಮಾಡಿರ್ತೀವಿ, ಇರೋ ಸಣ್ಣ ಪುಟ್ಟ ಆಸ್ತಿಗಳನ್ನ ಕಾಪಾಡ್ಕೊಂಡಿರ್ತೀವಿ. ಆ ಆಸ್ತಿಗಳನ್ನ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬಿಟ್ಕೊಟ್ಟು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಟ್ಟಿರ್ತೀವಿ. ನಮ್ಮ ಆರೋಗ್ಯ ಕಾಪಾಡ್ಕೊಂಡಿರ್ತೀವಿ, ಅತ್ತೆ ಮಾವನ ಜೊತೆ ಚೆನ್ನಾಗಿದ್ದು ಅವ್ರನ್ನ ನೋಡ್ಕೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ನಮ್ಮ ಕರ್ತವ್ಯಗಳನ್ನು ಪೂರೈಸಿದ್ದೀವಿ. ಇದಿಷ್ಟೂ ಕಷ್ಟಪಟ್ಟು ಕೆಲಸ ಮಾಡಿದ ವಿಚಾರದಲ್ಲಿ ಈ ವಾಟ್ಸಪ್ ಅಲ್ಲಿ ಬುರುಡೆ ಬಿಡೋ ಒಬ್ಬ ಗಿರಾಕಿ ನಿಮ್ಗೆ ಒಂದು ದಿನ ಬಂದು ಹೆಲ್ಪ್ ಮಾಡಿದಾನ? ಯಾರೋ ಒಬ್ರು ಕೈ ಎತ್ಬಿಡಿ ನೋಡ್ಬಿಡ್ತೀನಿ ನಾನೀಗ. ನಾವು ಕಷ್ಟಪಟ್ಟು ಬೆವರು ಸುರಿಸಿ 5 ಕೋಟಿ ದುಡ್ಡಾರು ಮಾಡಿರ್ಲಿ, 26 ಕೋಟಿ ದುಡ್ಡಾರು ಮಾಡಿರ್ಲಿ, 5 ಲಕ್ಷ ರೂಪಾಯಿ ದುಡ್ಡಾರು ಮಾಡಿರ್ಲಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ ಮೇಲಕ್ಕೆ ಬಂದಿದೀವಲ್ಲ, ನಮ್ಮ ಈ ಕಷ್ಟದಲ್ಲಿ ಈ ವಾಟ್ಸಪ್ ಅಲ್ಲಿ ನಮಗೆ ಅಡ್ವೈಸ್ ಮಾಡಿ ಪುಕ್ಕಟ್ಟೆ ಗಿರಾಕಿಗಳು ಹಾಕ್ತಾರಲ್ಲ, ಯಾವನಾರು ಒಬ್ಬ ಬಂದು ಒಂದಿನ ನಮ್ಗೆ ಹೆಲ್ಪ್ ಮಾಡಿದಾನ? ಇಲ್ಲ. ಆದ್ರೆ ಅವನು ಹೇಳಿದ್ದನ್ನ ಕೇಳೋ ಅಂತಹ ಮೂರ್ಖರ ತರ ಆಡ್ತೀವಿ ನಾವು ಯಾಕ್ರಿ ನಮ್ಮ ಜೀವನದಲ್ಲಿ ನಮ್ಗೆ ಹೆಲ್ಪ್ ಮಾಡದೇ ಇದ್ದವನ್ ಮಾತನ್ನು ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಇನ್ನೂ ಬಂದಿಲ್ವಲ್ಲ? ಅವನು ಯಾವನೋ ಥರ್ಡ್ ಪಾರ್ಟಿ ಹೇಳೋದನ್ನ ಏನಕ್ಕೆ ಕೇಳಬೇಕು ನಾವು? ಅದಕ್ಕೆ ನಂದೊಂದು ನಿರ್ಧಾರ ಇದೆ, ನಾನು ಅದಕ್ಕೆ ಇಟ್ಕೊಂಡಿಲ್ಲ ಅದನ್ನೆಲ್ಲ. ನನ್ನ ಜೀವನದಲ್ಲಿ ನನ್ನ ಕಷ್ಟ ಕಾಲಕ್ಕೆ ಯಾವನು ನನ್ನ ಜೊತೆ ಸಹಾಯಕ್ಕೆ ಬಂದಿಲ್ವೋ ಅವನು ಹೇಳಿದ್ನೆಲ್ಲ ನಾನು ಕೇಳಲ್ಲ. ಯಾರು ನನಗೆ ಬಂದಿದಾರೋ ಅದನ್ನು ಒಂದ್ಸರಿ ನೋಡ್ತೀನಿ. ಮಾಧ್ಯಮ ನಾವು ಅನ್ಕೊಂಡಂಗಿರಲ್ಲ ಮುಂದಕ್ಕೆ, ಗೊತ್ತಿಲ್ಲ. ಮೋಸ್ಟ್ಲಿ ಟಿವಿನೂ ಇರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಹೆಂಗಿರುತ್ತೋ ಟಿವಿ, ಇದ್ರೂ ಯಾವ ರೂಪದಲ್ಲಿ ಇರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಲೇನೆ ಟಿವಿ ನೀವೆಲ್ಲ ಮೊಬೈಲಲ್ಲಿ ನೋಡಕ್ ಶುರು ಮಾಡಿಬಿಟ್ಟಿದ್ದೀರಿ. ನೆಕ್ಸ್ಟ್ ಮೋಸ್ಟ್ಲಿ ನನಗೇನು ಡೌಟ್ ಇದೆ ಅಂದ್ರೆ, ಕಣ್ಣಿಗೆ ಎಲ್ಲರಿಗೂ ಮಕ್ಕಳಾಗ್ತಿದ್ದಂಗೆ ಒಂದು ಲೆನ್ಸ್ ಗಿನ್ಸ್ ಹಾಕ್ಬಿಡ್ತಾರ ಅಂತ ನನಗೊಂದು ಡೌಟ್ ಇದೆ. ಯಾಕೆ ಡೌಟಾ ನಿಮ್ಗೆಲ್ಲರಿಗೂ? ಹಾಕ್ತಾರೆ ಮೋಸ್ಟ್ಲಿ. ಈಗ ತಲೆಗೇನೆ ಒಂದು ಚಿಪ್ಪನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದಾರೆ. ಅದು ಹಾಕ್ಬಿಟ್ರೆ ಈ ಕೈಗೆ ಇಲ್ಲಿಗೊಂದು ಚಿಪ್ ಹಾಕ್ಬಿಡೋದು. ಈಗ ನೀವು ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಲ್ವಾ, ಅವನು ಮಾತೆತ್ರ ಆಧಾರ್ ಕಾರ್ಡ್ ತೋರಿಸು ಅಂತಾನೆ. ಅದಕ್ಕೆ ಎಷ್ಟು ಸರಿ ಅಂತ ತೋರಿಸೋದು ಅದನ್ನ ಜೀವನದಲ್ಲಿ? ಕೈ ಹಿಂಗೊಂದ್ಸರಿ ಅನ್ನೋದು, ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಅಂತ, ಅದು ರೆಕಾರ್ಡ್ ಮಾಡ್ಕೊಳತ್ತೆ. ಕೈಗೆ ಚಿಪ್ ಹಾಕೋದು, ಹಿಂಗಾಗಿ ಏನೇನು ಬರುತ್ತೋ ಯಾವನೂ ಗೊತ್ತು. ಫೈನಲ್ಲಿ ಮನುಷ್ಯರು ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹದ್ದು ಎಲ್ಲನೂ ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ ಅನ್ಸತ್ತೆ. ಆದ್ರೆ ನಮ್ಮನ್ನು ಕಾಪಾಡೋದು ಒಂದೇ, ನೆನಪಿಟ್ಕೊಳ್ಳಿ, ಮನುಷ್ಯನ್ ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ಅವನ ಸಂಸ್ಕೃತಿಯನ್ನ ಮೆಷಿನ್ ಕಲಿಯಕ್ಕಾಗಲ್ಲ. ಹಂಗಾಗಿ ನಮ್ಮ ಬುದ್ಧಿ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವ ಮಾಧ್ಯಮನೂ ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ ಮಾಧ್ಯಮನೂ ಸೇರಿ, ನಮ್ಮ ಟಿವಿನೂ ಸೇರಿ. ನಾ ಹೇಳ್ತಿರೋದು ಸಾಕ, ಇನ್ನು ಬೇಕಾ? ಸ್ವಲ್ಪ ಜೋರಾಗಿ ಕೂಗ್ರಪ್ಪ ಏನಾರು ಕರೆಕ್ಟಾಗಿ. ಅಷ್ಟೆಲ್ಲ ಶುರುಲೇ ಹೊಗಳಿದ್ದೀನಿ, ಒಳ್ಳೆಯವರು, ತುಂಬಾ ಹೊತ್ತು ಕೂತಿದ್ದೀರಿ ಪಾಪ ಅಂತ. ಅಷ್ಟಾರು ಕರುಣೆ ಬರವಾ ನನ್ನ ಮೇಲೆ? ನಿಜವಾಗ್ಲೂ ಹೇಳ್ತೀನಿ, ಯಾರ ಕಾರ್ಯಕ್ರಮದಲ್ಲೂ ಈ ತರ ಕೂರಲ್ಲ. ಈಗ ಅವ್ರದ್ದು ಸಂದೇಶ ಆಗೋವರೆಗೂ ನೀವು ಕೂತಿರ್ತೀರಿ ಅಂತ ನಂಗೆ ಗೊತ್ತಿದೆ, ನಾನು ಅದನ್ನು ಮರ್ತಿಲ್ಲ. ಯಾರ ಕಾರ್ಯಕ್ರಮದಲ್ಲೂ ಕೂರಲ್ಲ. ಇವತ್ತಿನ ದಿನ ಬಹಳ ಕಷ್ಟ ಜನರನ್ನು ಕೂರಿಸ್ಕೊಳ್ಳೋದು, ವಿಪರೀತ ಕಷ್ಟ. ಅಂಥದ್ರಲ್ಲಿ ನೀವು ಬಂದು ಕೂತಿದ್ದೀರಿ ಅಂತಂದ್ರೆ, ಇಲ್ಲ ನೀವು ತುಂಬಾ ಒಳ್ಳೆಯವರು, ಇಲ್ದಿದ್ರೆ ನೀವು ತುಂಬಾ ಪೆದ್ರು. ಎರಡರಲ್ಲಿ ಒಂದು, ಯಾವುದೊಂದು ಗೊತ್ತಿಲ್ಲ. ಮಾಧ್ಯಮಗಳು
ಪಾತ್ರವನ್ನ ನೀವು ನಿರ್ವಹಿಸೋದಕ್ಕೆ ನನಗೆ ಕೇಳ್ತಾ ಇದ್ರಿ. ನಾನು ಮಾಧ್ಯಮವನ್ನ ನೋಡಿರೋ ದೃಷ್ಟಿಕೋನ ಹೀಗೆ ಹೇಳ್ಬಿಟ್ಟು ಮುಗಿಸ್ತೀನಿ. ಕೆಲವು ಉದ್ಯೋಗಗಳು, ಮಗದೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕೆಲವು ಉದ್ಯೋಗಗಳು ಅದು ಗುರುಸ್ಥಾನದಲ್ಲಿರುವವರಿರಬಹುದು, ನಮ್ಮ ನಾಳೋದಕ್ಕೆ ಅಂತ ಆಯ್ಕೆಯಾಗಿ ಹೋಗಿ ಅಧಿಕಾರವನ್ನು ಹಿಡ್ಕೊಂಡಿರುವಂತಹ ರಾಜಕಾರಣಿಗಳಿರಬಹುದು, ಅಥವಾ ನಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ತಮ್ಮ ನಟನೆಗಳ ಮೂಲಕ ಮಾಡುವಂತಹ ಚಲನಚಿತ್ರದವರು ಇರಬಹುದು, ಅಥವಾ ಮಾಧ್ಯಮ ಲೋಕದಲ್ಲಿರಬಹುದು, ಅಥವಾ ಎಲ್ಲ ಅಧಿಕಾರವನ್ನ ಅವ್ರು ಕೇಳದಿದ್ರು ಅವ್ರ ಕೈಗೆ ಕೊಡುವಂತಹ ಈ ಅಧಿಕಾರಿಗಳಿರಬಹುದು. ಇವರೆಲ್ಲರಿಗೂ ಜೀವನದಲ್ಲಿ ಒಂದು ಗೊತ್ತಿರಬೇಕು, ಇದ್ಯಾವುದು ನನ್ನ ಆಸ್ತಿ ಅಲ್ಲ ಅಂತ. ಇದೆಲ್ಲ ದೇವರು ನಿಶ್ಚಿತ ರೂಪದಲ್ಲಿ ಅದನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಾನೆ. 130 ಕೋಟಿ ಜನ ಇರುವಂತಹ ಭಾರತ ದೇಶದಲ್ಲಿ ಯಾಕೆ ಒಂದು 25 ಕೋಟಿ ಜನನ್ನ ಸ್ವಾಮೀಜಿ ಮಾಡ್ಲಿಲ್ಲ? ಯಾಕೊಂದು 25 ಕೋಟಿ ಜನನ್ನ ಆಫೀಸರ್ ಮಾಡ್ಲಿಲ್ಲ? IPS, KAS, IAS. ಯಾಕೊಂದು 25 ಕೋಟಿ ಜನನ ಪತ್ರಕರ್ತರು ಮಾಡ್ಲಿಲ್ಲ? ಯಾಕೊಂದು 25 ಕೋಟಿ ಜನನ ಮಂತ್ರಿಗಳು ಮತ್ತು ರಾಜಕಾರಣಿ ಮಾಡ್ಲಿಲ್ಲ? ಎಲ್ಲ ಮಾಡ್ಬಿಟ್ಟಿದ್ರೆ 130 ಕೋಟಿ ಜನನು ನೆಮ್ಮದಿಯಾಗಿರ್ಬೋದಿತ್ತಲ್ಲಪ್ಪ. ದೇವರು ಪಕ್ಷಪಾತಿ. ಅವನನ್ನು ನಾವು ಪಕ್ಷಪಾತಿ ಅಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಅವನು ಪಕ್ಷಪಾತಿ. ಅವನು ಪಕ್ಷಪಾತಿ ಅಲ್ಲದಿದ್ರೆ 130 ಕೋಟಿ ಜನಕ್ಕೂ ಯಾಕಪ್ಪ 1,000 ಕೋಟಿ ಕೊಡ್ಲಿಲ್ಲ? ಕೊಡ್ಬೇಕಿತ್ತು ತಾನೇ, ಅವನು ಕೊಟ್ಟಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಅವನು ಪಕ್ಷಪಾತಿ ತರ ನನಗೆ ಕಾಣಿಸಿದ್ರು ಅವನು ಬಹಳ ಬುದ್ಧಿವಂತ. ನಾನು ತುಂಬಾ ಬ್ಯುಸಿ ಇರ್ತೀನಿ, ಎಲ್ಲಾರ ಕೆಲಸನೂ ನನ್ನ ಕೈಲಿ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನನ್ನು ನಂಬಿರೋರ್ನ ಕೈ ಬಿಡಕ್ಕಾಗಲ್ಲ ಅಂತ ಹೇಳಿ ಈ ರಾಜಕಾರಣಿಗಳು, ಗುರುಸ್ಥಾನದಲ್ಲಿರುವವರು, ಅಧಿಕಾರಿಗಳು, ಪತ್ರಕರ್ತರವ್ರಿಗೆ ಅಧಿಕಾರ ಕೊಟ್ಟು ಎಲ್ಲಾರನ್ನೂ ಮಾಡಿ ಅವರ ಅವನ ಏಜೆಂಟರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಈ ಏಜೆಂಟರ ಕೆಲಸ ಏನಪ್ಪಾ ಅಂತಂದ್ರೆ, ಆ ಅಧಿಕಾರವನ್ನ ನನ್ನದು ಅಂತ ಅನ್ಕೊಳ್ಳೋ ಬದಲು ಅವನು ಕೊಟ್ಟಿರೋ ಅಧಿಕಾರ ಇದು, ನನ್ನ ಕೈಲಾಗಿದ್ದು 4 ಜನಕ್ಕೆ ಸಹಾಯ ಮಾಡೋಣ ಸಾಕು ಅಂತ ಮಾಡಬೇಕಾದ ಮನೋಸ್ಥಿತಿಯನ್ನ ಅವನು ಬೆಳೆಸ್ಕೋಬೇಕು ಅನ್ನೋದು ಆ ದೇವರ ನಿರೀಕ್ಷೆ. ಅದಕ್ಕೆ ನಾನು ಎಲ್ಲರ ಪ್ರಶ್ನೆ ಕೇಳ್ತೀನಿ. ಈ ದೇಶದಲ್ಲಿ 2ಕ್ಕೆ ಕಷ್ಟ ಬರಲ್ವಂತೆ. ಏನು ಗೊತ್ತಾ? ಒಂದು, ಈ ಔಷಧಿ ಮಾರಾಟ ಮಾಡೋರಿಗೆ ಎಂದೆಂದಿಗೂ ಕಷ್ಟ ಬರಲ್ವಂತೆ, ಯಾಕಂದ್ರೆ ರೋಗ ರುಜಿನಗಳು ಹೋಗೋದೇ ಇಲ್ಲ, ತಗೋತಾನೆ ಇರ್ತೀವಿ. ಎರಡನೇದು, ದೇವರಿಗೆ ಎಂದೂ ತೊಂದರೆ ಬರಲ್ವಂತೆ. ಎಲ್ಲ ಚೆನ್ನಾಗಾದ್ರೆ ನಮ್ಮ ಮನೇಲಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ನೋಡ್ರಿ ಎಲ್ಲ ಚೆನ್ನಾಗಾಗ್ತಿದೆ ಇತ್ತೀಚೆಗೆ, ಯಾಕೋ ಅದಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಿ, ನಾಳೆ ಬನ್ರಿ ಅಂತಾರೆ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬರ್ತಾ ಹೇಳ್ತಾರೆ, ನೋಡ್ರಿ ಏನು ಮಾಡಿದ್ರು ಯಾವುದೂ ಸರಿ ಹೋಗ್ತಿಲ್ರಿ, ಅದಕ್ಕೆ ಯಾರೋ ಹೇಳಿದ್ದಾರೆ ಒಂದು ಸತ್ಯನಾರಾಯಣ ಪೂಜೆ ಮಾಡು ಎಲ್ಲ ಸರಿ ಹೋಗತ್ತೆ ಅಂತ ಹೇಳಿದ್ದಾರೆ. ಐದರ್ ವೇ ಗಾಡ್ ಈಸ್ ಬೆನಿಫಿಟೆಡ್. ಎರಡೂ ಕಡೆಯಿಂದ ದೇವರು ಬೆನಿಫಿಟೆಡ್. ಹಾಗಾಗಿ ಎಲ್ಲವನ್ನ ದೇವರ ಮೇಲೆ ಹಾಕುವ ನಾವು ಆ ದೇವರು ಕೊಟ್ಟಿರುವ ಅಧಿಕಾರವನ್ನ ವಾಪಸ್ ಜನಕ್ಕೆ ವಿನಿಯೋಗಿಸಬೇಕು ಎಂಬುದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವ ಊರ್ ದೇವರ ಭಕ್ತರಾಗ್ತೀವಿ? ಯಾವ ಊರ್ ದೇವರ ಭಕ್ತರಾಗ್ತೀವಿ ನಾವು? ನಾನು ನನ್ನ ಉದ್ಯೋಗದಲ್ಲಿ ಅದನ್ನೊಂದನ್ನೇ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ತೀನಿ. ನಾನು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದ್ರೆ ಮಾಡಿದ ಮೇಲೆ ನನಗೆ ಸಾಕು ಅನ್ನಿಸಿದ ಮೇಲೆ ನಿಲ್ಲಿಸ್ತೀನಿ. ನಂತರ ನನ್ನ ಕೈಲಿರೋ ಎಲ್ಲ ಶಕ್ತಿಯನ್ನು ನನ್ನ ಕೈಲಾಗಿದ್ದು ಎಷ್ಟು ಜನಕ್ಕೋ ಅಷ್ಟು ಜನಕ್ಕೆ. ಇವತ್ತು 100 ಮಕ್ಕಳು ಓದ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ, ನನ್ಗೆ ಗೊತ್ತಿದೆ. ಆದ್ರೆ ಅವುಗಳನ್ನು ಓದಿಸ್ತೀವಿ ಅಥವಾ ನಮ್ಮ ಕೈಲಾಗಿದ್ದ ಕೆಲಸ ನಾವು ಮಾಡ್ತೀವಿ. ಅದು ನನ್ನ ಉದ್ಯೋಗ ನಿರೀಕ್ಷೆ ಮಾಡುತ್ತಿರುವ ಜವಾಬ್ದಾರಿ. ನಾನು ಮಾಡ್ತಿರೋ ಸೇವೆ ಅಲ್ಲ. ಬಹಳ ಜನ ಸೇವೆ, ನಮ್ಮಿಂದ ಆಯ್ಕೆ ಆಗೋಗಿರೋ ರಾಜಕಾರಣಿಗಳು ಇವರಿಗೋಸ್ಕರ ಇವರು ಸೇವೆ ಮಾಡಿ ಇವ್ರನ್ನ ಕರೆದಿದ್ವಿ ನಾವು ಬಾಯಿಲಿ ಸೇವೆ ಮಾಡು ಅಂತ. ಯಾರನ್ನು ಕರೆದಿರಲಿಲ್ಲ, ಅವರೇ ಬಂದ್ಬಿಡ್ತಾರೆ, ಅವರೇ ಓಟ್ ಹಾಕಿಸ್ಕೊಂಡ್ಬಿಡ್ತಾರೆ, ಅವ್ರು ಆಮೇಲೆ ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಮ ಸೇವೆ ಮಾಡಿದ್ವಿ ಅಂತ ಹೇಳ್ತಾರೆ. ಹೆಂಗಪ್ಪ ಅದು? ಹಾಗಾಗಿ ಇದು ಯಾವುದು ಸೇವೆ ಅಲ್ಲ, ಇದು ನಮ್ಮ ಜವಾಬ್ದಾರಿ ಅಂತ ಅನ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ. ಅನ್ಕೊಂಡವರು ಮನುಷ್ಯರಾಗಿರ್ತಾರೆ, ಅನ್ಕೊಳ್ಳದೆ ಇದ್ದವರು ಅವರ ಅರಿವಿಲ್ಲದೆ ರಾಕ್ಷಸರಾಗ್ತಾರೆ. ಅವ್ರ ಅರಿವಾಗಲ್ಲ, ಅವ್ರಿಗೆ ಒಂದು ದಿನ ಅರಿವಾಗತ್ತೆ, ಅದಾಗ್ಲಿ ಅವತ್ತು ನೋಡ್ಕೊಳ್ಳೋಣ, ಅವತ್ತು ರಾಕ್ಷಸರಾಗ್ತಾರಷ್ಟೇ.
ಈ ರೀತಿಯ ಕಥೆಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ತರಳಬಾಳು ಹುಣ್ಣಿಮೆ ಉತ್ಸವ ಏನಿದೆ ಅದಕ್ಕೆ ಅದು ಶ್ರೇಷ್ಠವಾಗಿದೆ. ಇಲ್ಲಿ ಕರೆಸ್ಬಿಟ್ಟು ಬಾಂಬೆಯಿಂದನೋ ಡೆಲ್ಲಿಯಿಂದನೋ ಒಬ್ಬರನ್ನ ಹಾಡೇಳವ್ರನ್ನ ಕರೆಸ್ಬಿಟ್ಟು ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೆ ಚೆನ್ನಾಗಿರಲ್ಲ? ಬುದ್ಧಿ ನಾನು ಗ್ಯಾರಂಟಿ ಹೇಳ್ತೀನಿ, ಇದಕ್ಕಿಂತ 2 ಪಟ್ಟು ಜನ ಸೇರ್ತಾರೆ. ನಮಗ್ ಬೇಕಾಗಿಲ್ಲ. ಒಂದು ಗದ್ದೆನಲ್ಲಿ ನಾವು ಎಷ್ಟು ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಒಂದು ಎಕರೆನಲ್ಲಿ ಗದ್ದೆನಲ್ಲಿ ಎಷ್ಟು ಒಳ್ಳೆ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್. ನಮ್ಗೆ ಅದು ಇಂಪಾರ್ಟೆಂಟ್. ಹಾಗಾಗಿ ನೀವೆಲ್ಲ ಆ ಒಳ್ಳೆ ಭತ್ತಕ್ಕೆ ಸಮಾನವಾಗಿರೋರು. ಹಾಗಾಗಿ ನಿಮಗೂ ಒಂದು ದೊಡ್ಡ ನಮಸ್ಕಾರವನ್ನ ಮಾಡಿ, ನಮ್ಮಂತವರ ಈ ಭಾಷಣಗಳನ್ನು ಕೇಳೋಂತಹ ಆ ಪೇಷನ್ಸ್ ಅನ್ನ, ತಾಳ್ಮೆನ ಬೆಳೆಸ್ಕೊಂಡಿದ್ದ ಮೇಲೆ ನಿಮಗೊಂದು ನಮಸ್ಕಾರವನ್ನ ಮಾಡ್ತೀನಿ. ಮತ್ತು ನನ್ನ ನಂಬಿಕೆಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ನನಗೆ ಯಾಕೆ ದೇವರು ಇವತ್ತು ಯಾರಿಗೋ ನಾನು ಫೋನ್ ಮಾಡಿದ್ರೆ ಮಾಡ್ಕೊಡಲ್ಲ ಕೆಲಸ ಅಂತ ನನಗೆ ಯಾರು ಹೇಳೋದೇ ಇಲ್ಲ. ನಾನು ಬಹಳ ಇದರಿಂದ ಹೇಳ್ತೀನಿ, ಇವತ್ತಿನವರೆಗೂ ನಾನು ದೂರವಾಣಿಯನ್ನ ಮಾಡಿದ್ರೆ ಯಾವ್ದಾರು ಆಫೀಸರ್, ಪಾಲಿಟಿಷಿಯನ್ ಯಾರು ಇರಲಿ, ನನಗೆ ಮಾಡಲ್ಲ ಅಂತ ಹೇಳೇ ಇಲ್ಲ ನನಗೆ. ಹಾಗಾಗಿ ನನಗೆ ಆ ಶಕ್ತಿ ಯಾಕೆ ಬಂದಿದೆ ಅಂದ್ರೆ ನೀ ಮಾಡು ಅಂತ ಯಾರೋ ಹೇಳಿದಾರೆ. ಹಾಗಾದ್ರೆ ನನಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಅದರ ಮುಂದುವರಿದ ಭಾಗವೇ ಇವತ್ತಿನ ಈ ಭಾಷಣ ಅಂತಾನು ಅನ್ಕೊಂಡಿದ್ದೀನಿ. ನಿಮ್ ಕೈಯಲ್ಲಿ ಸಾಧ್ಯ ಅಂದ್ರೆ ನೀವು ಯಾರು ಒಬ್ರಿಗೆ ಹೆಲ್ಪ್ ಮಾಡಿ, ಒಬ್ರು ಸಾಕು. ಅಷ್ಟಾದ್ರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ. ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ. ನಾನು ಇಲ್ಲಿ ಬರಬಾರ್ದಾಗಿತ್ತು. ದೀರ್ಘಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ. ನಾನು ಪ್ರಯಾಣ ಮಾಡೋದು ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ. ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ, ನೀವು ಹುಣ್ಣಿಮೆಗೆ ಬಂದಿದ್ದು ಸಾರ್ಥಕ. ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ. ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ. 9 ಗಂಟೆ ಟಿವಿನಲ್ಲಿ ಮಾತಾಡೋದು ಬೇರೆ, ಇಲ್ಲಿ ಮಾತಾಡೋದು ಬೇರೆ. ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ. ಆದ್ರೆ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ಡಬಲ್ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಶರಣ HR ರಂಗನಾಥ್ ಇವರಿಗೆ ಧನ್ಯವಾದಗಳು. ಈಗ ನೃತ್ಯ ಪ್ರದರ್ಶನ. ಇಕ್ಕಲಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಓಗೋ ದಾಸಯ್ಯ ಎಂಬ ಪುರಂದರದಾಸರ ಕೀರ್ತನೆಗೆ ಭರತನಾಟ್ಯ ನೃತ್ಯವನ್ನು ಮಾಡಲಿದ್ದಾರೆ ಶ್ರೀ ತರಳಬಾಳು ಜಗದ್ಗುರು ಹಿರಿಯ ಪ್ರಾಥಮಿಕ ಶಾಲೆ ಸಿರಿಗೆರೆಯ ವಿದ್ಯಾರ್ಥಿಗಳು. ಇಕ್ಕಲಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋ ದಾಸಯ್ಯ ಎಂಬ ಪುರಂದರದಾಸರ ಕೀರ್ತನೆಗೆ ಈಗ ನೃತ್ಯ